ಕಾರಲ್ಲೇ ಮಾನ್ಸೂನ್ ರೈಡಿಗೆ ಹೋಗ್ಬೋದಾಗಿತ್ತು, ಆದರೆ ಬಜೆಟ್ ಬೇಕಲ್ಲ ಸ್ನೇಹಿತರೆ, ಅದಕ್ಕೆ ಕಾರಲ್ಲಿ ಹೋಗೋದು ಕಡಿಮೆ. ನಾನು ಬಜೆಟ್ ಬೇಕಲ್ಲ ಗುರುವೆ, ಇಲ್ಲೇ ನಾವು ಕಟ್ ಹೊಡ್ಕೊಂಬಿಡುವ, ಏನಂತೀರ? ಸಾಕು, ಮುಂದೆ ಹೋಗೋದು ಬೇಡ. ನಮ್ಗೆ ಹಳ್ಳಿ ಕಡೆ ರೂಟೇ ಚಂದ. ಕಾರಲ್ಲಿ ಎಲ್ಲರೂ ಹೋಗೋಣ ಅಂತಂದರೆ ತುಂಬ ಬಜೆಟ್ಗಳು ಬೇಕು, ಪೆಟ್ರೋಲ್ ಖರ್ಚು ತುಂಬ ಆಗುತ್ತೆ ಸ್ನೇಹಿತರೆ. ಸದ್ಯದ ಮಟ್ಟಿಗೆ ಏನು ಕೆಲಸ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡಿದ್ದೀನಿ. ನೋಡಿ ಆ ಕಡೆ, ವಾ 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 ಕಾಣಿಸ್ತಾ ಇದೆಯಾ ನೋಡಿ, ವಾವ್ ಹಿಂಗಿದೆ ಸ್ನೇಹಿತರೆ. ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಹೋಗಿ ಬರ್ಬೋದಾಗಿತ್ತು. ಸಖತ್ತಾಗಿದೆ ಮಾತ್ರ. ವಾಹ್, ನಮ್ಮೂರು ಗದ್ದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮೂರು ಗದ್ದೆಗೆ ಹೋಗೋಣ. ಇವತ್ತು ನಾನು 2 ವ್ಲಾಗ್ ಶೂಟ್ ಮಾಡ್ಬೇಕು. ಇವತ್ತು ಎರಡು ವ್ಲಾಗ್ ಶೂಟ್ ಮಾಡಲೇಬೇಕು ಅಂಥೇಳಿ ಪ್ಲ್ಯಾನಿಂಗ್ಸ್ ಇದೆ, ಮಾಡಲೇಬೇಕು. ಏನಕ್ಕಂತಂದರೆ ತುಂಬ ದಿನಗಳಾಗಿತ್ತು ವ್ಲಾಗ್ಸ್ಗಳನ್ನು ಮಾಡ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ ರೋಡು. ಆಹಾ, ಮಜಾನೂ ಮಜಾ. ಜೇಬಲ್ ದುಡ್ಡಿದ್ರೆ ಎಲ್ಲ ಮಜಾನೂ ಮಾಡ್ಬೋದು. ನಮ್ಮ ಸ್ನೇಹಿತರು ಇನ್ನೊಬ್ಬರು ನಮ್ಮ ಅಣ್ಣ ಇದ್ದಾರೆ, ಅವರು ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಅಂತಿದ್ರು. ಅವ್ರು ಯಾವಾಗ ಬಿಡುವಾಗ್ತಾರೋ ಗೊತ್ತಿಲ್ಲ. ನಾನು ಆ ಕಡೆ ಎಲ್ಲ ನೋಡಿಲ್ಲ, ನೋಡಬೇಕಾಗಿತ್ತು. ಕುದುರೆಮುಖ ಆ ಸೈಡೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಮುಹೂರ್ತ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಹೋಗಬೇಕು ಅಂತಿದೆ. ಈ ಕಡೆ ರೋಡಿಗೆ ಒಂದ್ಸಲ ಹೋಗ್ಬಿಟ್ಟು ಬರೋಣ ಬನ್ನಿ. ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಇದು ನೋಡಿ. ಆಹಾ ಹಾ ಹಾ ಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಸಣ್ಣ ಪುಟ್ಟ ರೋಡ್ ಆದರೂ ಕೂಡ ತುಂಬ ನೀಟಾಗಿದೆ, ಚೆನ್ನಾಗಿದೆ ಅಂತ. ರೋಡ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ನೋಡಬೇಕು. ಒಂದು ರೌಂಡ್ ಹೆಂಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದೆ. ಎಲ್ಲಿ ಹೋಗುತ್ತೆ ಗುರು ಇದು ರೋಡು? ನಾನೇನೋ ಚೆನ್ನಾಗಿದೆ ಅಂತ ಹೇಳಿ ಬಂದೆ. ಓ, ಡೆಡ್ ಎಂಡ್ ಮುಗೀತು ನಮ್ಮ ಕತೆ. ಡೆಡ್ ಎಂಡ್ ಸ್ನೇಹಿತರೆ, ಬನ್ನಿ. ಅಯ್ಯೋ, ಸಖತ್ ಡೌನ್ ಇದೆ. ಡೆಡ್ ಎಂಡ್. ನಾನು ಗದ್ದೆ ಹತ್ರ ಎಲ್ಲ ಹೋಗುತ್ತಾನೆ ಅಂತ ಅನ್ಕೊಂಡೆ ಈ ರೋಡು, ಬಟ್ ಹೋಗಿಲ್ಲ. ಗೋಪ್ರೋ ಬ್ಯಾಟ್ರಿ ಎಲ್ಲಿ ತನಕ ಬರುತ್ತೆ ಅಂತ ಗೊತ್ತಿಲ್ಲ, ಆನಲ್ಲೇ ಇದೆ. ಇವಾಗ ನೋಡಬೇಕು. ಇವಾಗ ಈ ವ್ಲಾಗ್ ಮುಗಿಸ್ಕೊಂಡು ತೋಟಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕು. ತುಂಬ ದಿನ ಆಯಿತು ತೋಟಕ್ಕೆ ಹೋಗ್ತೇನೆ, ಅದರದ್ದು ವ್ಲಾಗ್ ಬರುತ್ತೆ ನೋಡಿ, ಓಕೆನಾ? ಅಬಾವು ಏನು ಕರ್ವಿಂಗ್ಗಳು ಗುರು ಇಲ್ಲಿ. ಆಹಾ ಹಾ ಹಾ, ನಮಗೆಲ್ಲ ಇಂಥ ರೋಡ್ ಸಿಕ್ಬಿಟ್ರೆ ಕೇಳಬೇಕಾ? ತುಂಬ ದಿನ ಆಯಿತು ಈ ಥರ ರೋಡಲ್ಲಿ ಗಾಡಿ ಓಡಿಸ್ದೇನೆ. ನಿನ್ನೆನೂ ಹೋಗಿದ್ವಲ್ಲ ಮದುವೆಗೆ, ಒಳ್ಳೆ ರೋಡು, ಸಖತ್ತಾಗಿತ್ತು ಮಾತ್ರ ಪ್ಲೇಸು. ಅಲ್ಲೊಂದು ದಿವಸ ಹೋಗಬೇಕು ಅಂತಿದ್ದೆ, ನೋಡೋಣ ರೀ, ಕರ್ಕೊಂಡು ಹೋಗ್ತೀನಿ. ಸಖತ್ತಾಗಿದೆ ರೋಡ್ ಮಾತ್ರ. ಆಹಾ ಹಾ ಹಾ, ಏನು ಸುಖ ಅಂತೀರ? ಏನೋ ಗೊತ್ತಿಲ್ಲ, ಫುಲ್ಲು ಮಳೆಯಲ್ಲಿದ್ದವಾಗ ಕಾರಲ್ಲಿ ರೈಡ್ ಮಾಡೋದಂತಂದ್ರೆ ಭಾರಿ ಹುಚ್ಚಿದೆ ನನಗೆ.
ಜೊತೆ ಬಿಸಿ ಬಿಸಿಯಾಗಿ ಏನಾದ್ರು ಹಿಂಗೆ ರೋಡ್ ಮಧ್ಯೆ ನಿಲ್ಲಿಸ್ಕೊಂಡು ಒಂದು ಟೆಂಟ್ ಹಾಕಿಬಿಟ್ಟು ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಒಂದು ದಿವಸ ಉಳಿಬೇಕು ಅಂತ ತುಂಬ ಆಸೆ. ಬಟ್ ಸ್ವಲ್ಪ ಭಯ ಕೂಡ ಇದೆ. ನೋಡೋಣ ಆ ಟೈಮೆಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮೊದಲೆಲ್ಲ ಹಿಂಗೆ ಓಡಾಡ್ತಾ ಇದ್ದೆ ಬೈಕಲ್ಲಿ, ವ್ಲಾಗೆಲ್ಲ ಮಾಡ್ತಾ ಇದ್ನಲ್ವ, ಟಚ್ಚಲ್ಲಿದ್ದೆ, ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಇವಾಗ ಸುಮಾರು ದಿನ ಆಯಿತು ವ್ಲಾಗ್ ಮಾಡ್ದೇನೆ. ಅದಕ್ಕೆ ಹೊರಗಡೆ ಹೋಗೋದಂತ ಒಂಥರ ಬೇಜಾರಾಗ್ತಾ ಇದೆ. ಬೈಕಲ್ಲಿ ತುಂಬ ರಗಳೆ ಸ್ನೇಹಿತರೆ, ಹಂಗೆ ಬೇಕಾದ್ರೆ ಹೋಗ್ಬೋದು. ಈ ವ್ಲಾಗ್ ಮಾಡ್ತಾ ತುಂಬ ಕಷ್ಟ. ಮಳೆಗಾಲದಲ್ಲಿ ಮೋಟೋ ವ್ಲಾಗ್ ಮಾಡೋದು ಹೆವಿ ಕಷ್ಟ, ದೊಡ್ಡ ತಲೆನೋವು ಗುರು. ಇವಾಗ ನಾವು ನೋಡಿ ಹೋಗ್ತಾ ಇರ್ಬೇಕಾದ್ರೆ ಗೋಪುರ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು ಅಂತಂದರೆ ತಿರ್ಗಾ ಮತ್ತೆ ಎಲ್ಲ ತೆಕ್ಕೊಂಡು ಹ್ಯಾಂಡ್ ಗ್ಲೌಸಿಂದ ಹಿಡಿದು ಎಲ್ಲ A to Z ತೆಕ್ಕೊಂಡು ಆಗಬೇಕು. ಹೆವಿ ತಲೆನೋವು. ಬನ್ನಿ, ಇಲ್ಲೇ ಒಂದು ಶಾರ್ಟ್ ಕಟ್ಟಿದೆ ನಮ್ಮ ಮನೆಗೆ, ಇಲ್ಲಿಂದನೇ ಹೋಗೋಣ. ಇಲ್ಲಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ. ಬನ್ನಿ. ನನ್ನ ಕಾರ್ ಯಾರೂ ಹೇಳ್ಕೊಟ್ಟಿಲ್ಲ ಸ್ನೇಹಿತರೆ, ನಾನೇ ಕಲ್ತ್ಕೊಂಡಿರೋದು. ನಾನು ಕಾರೆಲ್ಲ ಕಲ್ತಿದ್ದು ಸುಮಾರು ಇದೇ ರೋಡ್ನಲ್ಲೇ. ನಂದು 800 ಇತ್ತು ಮೊದಲು, ಆ ಕಾರ್ನಲ್ಲೇ ಕಲ್ತಿದ್ದು. ನಾನು ಪರ್ಫೆಕ್ಟಾಗಿ ಡ್ರೈವಿಂಗ್ ಕಲ್ತಿದ್ದು ನಮ್ಮದು 800 ಕಾರಲ್ಲೇ. ಈ ರೋಡಲ್ಲಂತೂ ಸುಮಾರು ಜನರಿಗೆ ನಾನು ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೀನಿ ಇದೇ ರೋಡ್ನಲ್ಲಿ. ನಮ್ಮ ಪುರೋಹಿತ್ ಭಟ್ರು ಒಬ್ಬರು ಇದ್ದಾರೆ, ಅಜಿತ್ ಭಟ್ರು ಅಂತ, ಅವರಿಗೂ ಅಷ್ಟೇ. ನಮ್ಮ ಬ್ರದರು, ನಮ್ಮ ತಮ್ಮ, ಅವನಿಗೂ ಅಷ್ಟೇ ಇದೇ ರೋಡ್ನಲ್ಲೇ ಹೇಳ್ಕೊಟ್ಟಿರೋದು ಕಾರ್ನ. ಇನ್ನೂ ಒಂದು 2-3 ಜನರಿಗೆ ಹೇಳ್ಕೊಟ್ಟಿದ್ದೀನಿ ಕಾರ್ನ, ಇದೇ ರೋಡ್ನಲ್ಲೇ ಕಲಿಸ್ಕೊಟ್ಟಿರೋದು. ಕಾರ್ ಕಲಿಯೋರಿಗಂತೂ ಹೇಳಿ ಮಾಡ್ದಂಗಿದೆ ರೋಡು. ನನ್ನ 800 ಇರಬೇಕಾದ್ರಂತೂ ಹೆಂಗೆ ಬೇಕು ಹಂಗೆ ಹೊಡೆದಿದ್ದೀನಿ ಈ ರೋಡ್ನಲ್ಲಿ. ಸಕ್ಕತ್ತಾಗಿತ್ತು ಗಾಡಿ. ಸ್ವಲ್ಪ ಸಮಸ್ಯೆ ಆಗಿ ಕೊಟ್ಟಿದ್ದಾಯ್ತು. ತುಂಬ ಚೆನ್ನಾಗಿತ್ತು ಗಾಡಿ. ಹೆಂಗಿದೆ ನೋಡಿ ಇಲ್ಲಿ ನೇಚರ್. ಬಾಬಾ, ಎಲ್ಲಿ ನೋಡಿದ್ರು ಹಸಿರೇ. ಬೈಕಲ್ಲಿ ಬಂದರೆ ತುಂಬ ಸ್ಕಿಡ್ ಆಗುತ್ತೆ, ಒಂಥರ ಮರಳು ಥರ ಇದೆ. ಟರ್ನ್ಗಳು ಹಂಗೆ ಇದೆ, ತುಂಬ ಸ್ಪೀಡಾಗಿ ಬಂದರೆ ಸ್ಕಿಡ್ ಆಗಿಬಿಡುತ್ತೆ ಗಾಡಿ. ನೋಡಿ ಹೆಂಗಿದೆ ಟರ್ನ್. ಇಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ, ಸ್ವಲ್ಪ ನಿಧಾನ ಹೋಗೋಣ. ನಮ್ಮ ಲಕ್ಷ್ಯ ಅಂತೂ ತೆಗೆದೆ ತುಂಬ ದಿನ ಆಗಿತ್ತು. ನಿನ್ನ ಮದುವೆಗೆ ತಗೊಂಡು ಹೋಗಿದ್ದೆ ಬಿಟ್ಟರೆ ತುಂಬ ದಿನಗಳಾಗಿತ್ತು ಗಾಡಿ ತೆಗೆದೇನೆ. ಅದಕ್ಕೆ ಸ್ವಲ್ಪ 1-2 ರೌಂಡು ಹೋಗ್ಬಿಟ್ಟು ಬರೋಣ. ಇಲ್ಲಾಂತಂದ್ರೆ ಈ ಮಳೆಗೆ ವೀಲೆಲ್ಲ ಫುಲ್ ಜಾಮ್ ಆಗಿಬಿಡುತ್ತೆ. ಗಾಡಿ ಓಡಿಸಿದೆ ಹಂಗೆ ಇಟ್ಬಿಟ್ರೆ ಬ್ಯಾಟ್ರಿನೂ ಡೆಡ್ ಆಗಿಬಿಡುತ್ತೆ. ಏನು ರೋಡ್ಗಳು ಸ್ನೇಹಿತರೆ, ನಮ್ಮ ಊರ ಹತ್ರ ಆಫ್ ರೋಡ್ಗಳು ಇದ್ದಾವೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸೈಕಲಲ್ಲಿ ಬರ್ತಾಯಿದ್ವಿ ರೋಡ್ಗಳಿಗೆ, ಆಟ ಆಡೋಕ್ಕೆಲ್ಲ ಬರ್ತಾಯಿದ್ವಿ. ಹಣ್ಣುಗಳಿಗೋಸ್ಕರ ಕಾಡಿಗೆಲ್ಲ ಹೋಗ್ತಾಯಿದ್ವಿ ತಿನ್ನೋಕ್ಕೆ, ಅಲ್ಲಿಯಕ್ಕೆಲ್ಲ ಹೋಗ್ತಾಯಿದ್ವಿ ಅವಾಗ. ಅದೆಲ್ಲ ನೆನಪಾಗ್ತಾ ಇದೆ ಇವಾಗ. ಒಬ್ಬರು ನಮ್ಮ ರಿಲೇಟಿವ್ ಮನೆ ಇದೆ ಇಲ್ಲಿ, ಅಲ್ಲಿ ಬರ್ತಾಯಿದ್ವಿ ನಾವು ನೀರು ಆಡೋದಕ್ಕೆಲ್ಲ. ಇಲ್ಲಲ್ಲ ಮುಂದೆ, ಇಲ್ಲಾಗುತ್ತೆ. ಇಲ್ಲಿ ಪ್ರತಿ ಸಂಕ್ರಾಂತಿಗೂ ಪೂಜೆ ಮಾಡೋರು ಬರ್ತಾಯಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ. ಇರಿ ಸೈಡ್ ಹಾಕ್ಕೊತೀನಿ, ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಇಲ್ಲಿ ಜಾಗ. ಫುಲ್ ಸ್ಕಿಡ್. ಆಹಾ, ಫೋಟೋ ಶೂಟ್ ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್. ಬನ್ನಿ ತೋರಿಸ್ತೀನಿ ಹೊರಗಡೆ ಹೆಂಗಿದೆ ಅಂತ. ಏನಾಯ್ತು ಇದಕ್ಕೆ? ಆಹಾ ನೋಡಿ ಸ್ನೇಹಿತರೆ, ಎಂಥ ಜಾಗ ಅಂದರೆ ಇದು
ಕೆಂಪು ಕಲ್ಲು ಅಂತಾರಲ್ಲ ಆ ಥರ ಇದೆ ಕಲ್ಲಿಲ್ಲಿ. ತುಂಬ ಸ್ಕಿಡ್ ಆಗುತ್ತೆ ಮಳೆಗಾಲದಲ್ಲಿ. ನೋಡಿ ಹೆಂಗಿದೆ ಸುತ್ತಲೂ ವಾತಾವರಣ ನೋಡಿ. ಆಹಾ ಎಷ್ಟು ಮುದ್ದಾಗಿದೆ ನೋಡಿ. ನೋಡಿ ನಮ್ಮ ಲಕ್ಸಿ ಫುಲ್ ಗಲೀದಾಗ್ಬಿಟ್ಟಿದೆ. ನಿನ್ನೆ ಅಷ್ಟು ಫುಲ್ ವಾಶ್ ಮಾಡಿದ್ದೆ ಗಾಡಿನ. ಮದುವೆಗೆಲ್ಲ ಹೋಗಿ ಬಂದಲ್ವ, ಹಳ್ಳಿ ರೂಟು ಫುಲ್ ಗಲೀದಾಗ್ಬಿಟ್ಟಿದೆ. ಎಷ್ಟು ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಟಿದ್ದೆ ನೋಡಿ, ಎಲ್ಲ ಗಲೀದಾಗ್ಬಿಟ್ಟಿದೆ. ಇದೆ ನೋಡಿ ನಮ್ಮ ಗಾಡಿ ಲಕ್ಸಿ. ನೋಡಿ ಸುತ್ತಲೂ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಇಲ್ಲೇ ಚಿಕ್ಕ ಮಕ್ಳು ಇರಬೇಕಾದ್ರೆ ನಾವು ಇಲ್ಲೇ ಆಟ ಆಡೋಕ್ಕೆ ಬರ್ತಾಯಿದ್ವಿ ನೋಡಿ. ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆಯಲ್ಲ, ಇಲ್ಲೇ ಆಟ ಆಡೋಕ್ಕೆ ಬರ್ತಾಯಿದ್ವಿ ನಾವು ಮೊದಲು. ನೋಡಿ ಇಲ್ಲೆಲ್ಲ ಮಲ್ಕೊಳ್ಳೋದು ಹೇಳೋದು ಎಲ್ಲ ಮಾಡ್ತಾಯಿದ್ವಿ ನೋಡಿ. ಸ್ವಲ್ಪ ಡೀಪ್ ಇದೆ, ಇದು ಚೆನ್ನಾಗಿದೆ. ಆ ಕಡೆ ಎಲ್ಲ ಫುಲ್ ಗದ್ದೆ ಬಂತು ಸ್ನೇಹಿತರೆ, ಆ ಕಡೆ ಎಲ್ಲ ಫುಲ್ ಗದ್ದೆ ಬಂತು. ಆ ಕಡೆ ಗದ್ದೆ ನೆಟ್ಟಿ ಮಾಡ್ತಾಯಿದ್ದಾರೆ. ಆ ಕಡೆ ನೀವು ನೋಡ್ತಾ ಇರ್ಬೋದು, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಕಡೆ ಎಲ್ಲ ರೇನ್ಕೋಟ್ಗಳನ್ನು ಹಾಕ್ಕೊಂಡು ಗದ್ದೆ ನೆಟ್ಟಿ ಮಾಡ್ತಾಯಿದ್ದಾರೆ. ಆ ಕಡೆ ನಮ್ಮ ರಿಲೇಟಿವ್ ಮನೆ ಆ ಕಡೆನೇ ಬರೋದು. ಅಲ್ಲೇ ಹೋಗ್ತಾಯಿದ್ವಿ ಪ್ರತಿ ಸಂಕ್ರಾಂತಿಗೆ. ವಾರ್ಷಿಕ ಪೂಜೆ ಅಂತ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ. ಅಲ್ಲೊಂದು ಹೊಳೆ ಇದೆ, ಅದನ್ನೆಲ್ಲ ದಾಟ್ಕೊಂಡು ಬರ್ತಾಯಿದ್ವಿ. ಏನೋ ಒಂಥರ ಮಜಾ ಆವಾಗ. ನಮ್ಮನ್ನೇ ನೋಡ್ತಾ ಇದ್ದಾರೆ, ಯಾರಾಗಿರ್ಬೋದು ಇವರು, ಏನು ಮಾಡ್ತಾಯಿರ್ಬೋದು ಅಂತ. ಎಷ್ಟು ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಆಡ್ತಾಯಿದ್ವಿ ಈ ಪ್ಲೇಸಲ್ಲಂತೂ. ಕ್ರಿಕೆಟು, ಅದು ಇದು, ಸೈಕಲ್ಲು, ಸ್ಪಿನ್ ಹೊಡೆಯೋದು, ಏನೇನೋ ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಬಟ್ ಇವಾಗ ಕೆಲವೊಂದು ಕಡೆ ಏನು ಮಾಡಿದ್ದಾರೆ ಅಂತಂದರೆ, ಮೋಜು ಮಸ್ತಿ ಮಾಡ್ತಾ ಬಾಟ್ಲಿಗಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದಾರೆ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಪರಿಸರವನ್ನು ಹಾಳು ಮಾಡ್ತಾಯಿದ್ದಾರೆ ಈಗಿನ ಯುವಕರು ನೋಡಿ. ಎಲ್ಲ ಬಾಟ್ಲಿಗಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಮೋಜು ಮಸ್ತಿ ಮಾಡಿ ಸ್ನೇಹಿತರೆ, ಬೇಡ ಅಂತ ಹೇಳಲ್ಲ. ಆದರೆ ಈ ಥರ ಎಲ್ಲ ಬೇಜವಾಬ್ದಾರಿಯಿಂದ ಅಲ್ಲಲ್ಲಿ ಬಿಸಾಕೋದು, ಆ ಥರ ಎಲ್ಲ ಮಾಡಬೇಡಿ. ವಾತಾವರಣ ಹಾಳು ಮಾಡಬೇಡಿ. ನಿಮ್ಮ ಕೆಲಸ ಮುಗೀತಾ, ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಡಸ್ಟ್ಬಿನ್ನಿಗೆ ಆದರೂ ಹಾಕಿ, ಇಲ್ಲ ಎಲ್ಲಾದರೂ ಒಂದು ಕಡೆ ಸೈಡಿಗೆ ಇಡಿ. ಈ ಥರ ಜಾಗಗಳಿಗೆ ಬಂದು ನೀವು ಈ ಥರ ಮಾಡಿದರೆ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ಜಾಗ ಇದು. ಆದರೆ ನೈಟ್ ಟೈಮ್ ಬರೋಕ್ಕೆ ಮಾತ್ರ ಮೀಟ್ರ್ ಬೇಕು ಇಲ್ಲಿಗೆ. ಇಲ್ಲಿ ಭೂತಪ್ಪನ ಕಟ್ಟೆ ಅಂತ ಇದೆ. ಇಲ್ಲಿ ನೈಟ್ ಟೈಮ್ ಬರೋಕ್ಕೆ ಸ್ವಲ್ಪ ಜನ ಭಯ ಪಟ್ಕೊತಾರೆ. ಈ ಜಾಗ ಒಂಥರ ಹಂಗಿದೆ, ಒಂಥರ ಸ್ಪೆಷಲ್ ಜಾಗ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ನೇಚರ್ ಕಾಲ್ ಬಂದಿದೆ, ಹೋಗ್ಬಿಟ್ಟು ಬರ್ತೀವಿ. ಓಕೆ ಸ್ನೇಹಿತರೆ, ನೇಚರ್ ಕಾಲೆಲ್ಲ ಮುಗಿಸ್ಕೊಂಡಾಯ್ತು. ಬನ್ನಿ ಇವಾಗ ಹೊರಡೋಣ. ಲೆಟ್ಸ್ ಗೋ. ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳಿ. ಹೆಡ್ಮೌಂಟ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನಮ್ಮ ಕ್ಯಾಪ್ ತೆಗೆದಿಟ್ಕೊಂಡಿದ್ದೀನಿ. ಏನು ವೀಲ್ ಸ್ಪಿನ್ ಹೊಡಿತಾ ಇದೆ. ಸಾಕ ಸ್ಪಿನ್ ಹೊಡೆಯುತ್ತೆ ಇಲ್ಲಿ ವೀಲು. ತುಂಬ ಹುಷಾರಾಗಿ ಹೋಗಬೇಕು. ನನಗೇನೋ ಒಂಥರ ಸಮಾಧಾನ, ಈ ಥರ ವಾತಾವರಣ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಎಷ್ಟೇ ಬೇಜಾರಾದರೂ ಏನೋ ಮನಸ್ಸಿಗೆ ಏನೋ ಒಂಥರ ಆನಂದ ಸಿಗುತ್ತೆ. ಅದಕ್ಕೋಸ್ಕರ ಬಂದಿದ್ದೀವಿ ಅದು ಶಾರ್ಟ್ ರೈಡಿಗೆ. ಅವನು ವ್ಲಾಗು ಮಾಡ್ದಂಗೆ ಆಯಿತು, ನಮಗೂ ಸ್ವಲ್ಪ ಎನರ್ಜಿ ಬಂದಂಗೆ ಆಯಿತು. ಸ್ವಲ್ಪ ಬೂಸ್ಟ್ ತೊಗೊಳ್ಳೋಣ ಅಂಥೇಳಿ ಬಂದೆ. ಇಲ್ಲಿ ನೋಡಿ ಹೆಂಗಿದೆ ನಮ್ಮ ಹಳ್ಳಿ ಕಡೆ ಬಿಡಿ, ಎಲ್ಲಿ ನೋಡಿದ್ರು ಚಂದ, ಮುದ್ದ ಕಾಣಿಸುತ್ತೆ. ನಮ್ಮ ಪರಿಸರ ಮುದ್ದಾಗಿದೆ. ನಾವು ಈ ಜಾಗದಲ್ಲಿ ಹುಟ್ಟಿದ್ದು ಪುಣ್ಯ ಅಂತಲೇ ಹೇಳ್ಬೋದು. ಪುಣ್ಯ ಮಾಡಿರ್ಬೇಕು ಸ್ನೇಹಿತರೆ. ಇಷ್ಟು ಒಳ್ಳೆ ವಾತಾವರಣ. ನೋಡಿ ಸ್ನೇಹಿತರೆ, ಅದಕ್ಕೆ ಹಳ್ಳಿ ಕಡೆ ಇದ್ದವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಏನಕ್ಕೆ ಹೇಳಿ, ನಮ್ಮ ಆಹಾರದ ಪದ್ಧತಿ ಮತ್ತು ಇಲ್ಲಿಯ ವಾತಾವರಣ ಹಂಗಿರುತ್ತೆ. ಅಷ್ಟು ಬೇಗ ಯಾರು ಕೂಡ ಹುಷಾರು ತಪ್ಪಲ್ಲ. ತಪ್ಪಿದ್ರು ಕೂಡ ಬೇಗ ಗುಣಮುಖರಾಗ್ತೀವಿ. ಹಂಗಿದೆ ಇಲ್ಲಿ ವಾತಾವರಣದ ಪವರ್.
ನೋಡಿ ಇಲ್ಲೂ ಒಂದು ಮರ ಬಿದ್ದುಬಿಟ್ಟಿತ್ತು, ಎಲ್ಲ ಕಡೆದು ಇದು ಮಾಡಿದ್ದಾರೆ ನೋಡಿದ್ರಾ. ಎಲ್ಲ ಕಡೆ ಹಿಂಗೆ ಆಗ್ತಾಯಿದೆ ಸ್ನೇಹಿತರೆ. ಅದಕ್ಕೆ ನನಗೆ ಈ ಘಾಟ್ ಸೆಕ್ಷನ್ನಲ್ಲೆಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ಎಲ್ಲೂ ಹೋಗಿಲ್ಲ. ಟಿ ವಿ ನ್ಯೂಸೆಲ್ಲ ಬಂದಿತ್ತು, ನಾನು ಹೋಗೋ ರೋಡಲ್ಲೇ ಬ್ಲಾಕ್ ಆಗಿದೆ ಅಂತ ಬಂದಿತ್ತು. ಸಿರ್ಸಿ ಕುಮಟಾ ರೋಡ್ ಬಂದಾಗಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಬಂದಿತ್ತು. ಅದಕ್ಕೆ ಎಲ್ಲೂ ಹೋಗೇ ಇಲ್ಲ. ಬಾ 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 ಬಾ. ಇವಾಗ ನನ್ನ ಮನೆ ಮಧ್ಯೆ ಇದೆ. ನಮ್ಮ ಮನೆ ಸುತ್ತಲೂ ಒಂದು ರೌಂಡ್ ಹೊಡ್ಕೊಂಬಂದಂಗೆ ಆಯ್ತು. ಇವಾಗ ಮನೆ ಹತ್ರನೇ ಸುತ್ತಲೂ ಒಂದು ರೌಂಡ್ ಹಾಕ್ಕೊಂಬಂದಂಗೆ ಆಯಿತು. 1 ಕಿಲೋಮೀಟ್ರ್ ಸುತ್ತಳತ್ತೆ ಹೇಳ್ಬೇಕು ಅಂದರೆ. ಮನೆ ಹತ್ರನೇ ಇದ್ದೀವಿ. ಹಂಗೆ ಒಂದು ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ. ಬ್ಯಾಟ್ರಿ ಡೆಡ್ ಆಗ್ತಾ ಇದೆ, ಬ್ಯಾಟ್ರಿ ಖಾಲಿ ಆಗ್ತಾ ಇದೆ ಸ್ನೇಹಿತರೆ. ಮನೆಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ. ಇದು ನೋಡಿ, ಇದು ನಮ್ಮೂರು ರೋಡು ಹೆಂಗಿದೆ ನೋಡಿ, ಫುಲ್ ಗ್ರೀನರಿ. ನಮ್ಮ ಬ್ಲಾಗ್ಸ್ನ ನೀವು ಟೀ ಕಾಫಿ ಕುಡಿತಾ ನೋಡಿ, ಏನೋ ಒಂಥರ ಮಜಾ ಸಿಗುತ್ತೆ ನಿಮಗೆ, ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಇವಾಗ ಈ ವ್ಲಾಗ್ ಎಂಡ್ ಮಾಡಿ ಇನ್ನೊಂದು ಕಡೆ ಹೋಗಬೇಕು, ತೋಟಕ್ಕೆ ಹೋಗಬೇಕು. ಅಲ್ಲೂ ವ್ಲಾಗ್ ಮಾಡ್ತೀನಿ. ಅದು ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಸ್, ಅಯ್ಯೋ ಇದು ಯಾರು ಗುರು ಕಾರ್ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ಮನೆಗೆ ಬಂದಾಯಿತು. ಕಾರ್ ಸ್ವಲ್ಪ ಸರಿಯಾಗಿತ್ತು. ಓಕೆ ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್, ಬಾಯ್.